ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಶ್ರೀಕೃಷ್ಣ ಪರಮಾತ್ಮನಿಗೆ ಹಾಲೂಡಿಸಲಿಕ್ಕೆ ಬಂದಂತಹ ಪೂತನಿ ಅವಳು ಹಿಂದಿನ ಜನ್ಮದಲ್ಲಿ ಯಾರಾಗಿದ್ಲು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸುವ. ಆಕೆ ಹಾಲು ಊಡಿಸಿ ಭಗವಂತನನ್ನೇ ಕೊಲ್ಲಬೇಕು ಅಂತ ಬಂದಂತಹ ರಾಕ್ಷಸಿ ಪೂತನಿ. ಈ ಪೂತನಿ ಯಾರು? ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಂದಗೋಕುಲದಲ್ಲಿ ಬೆಳೀತಾ ಇರುವಂತಹ ಸಂದರ್ಭ ಕಂಸನಿಗೆ ಗೊತ್ತಾಗಿದೆ ಯೋಗಮಾಯೆಯ ಮುಖಾಂತರ. ಏನು ಅಂತ ಹೇಳಿದರೆ, ಅವನನ್ನು ಕೊಲ್ಲಲಿಕ್ಕೆ ಹುಟ್ಟಿದಂತಹ ಮಗು ಈಗಾಗಲೇ ಎಲ್ಲೋ ಬೆಳೀತಾ ಇದ್ದಾನೆ ಅಂತ ಹೇಳಿ ಯೋಗಮಾಯೆ ಅದೃಶ್ಯಳಾಗಿದ್ದಾಳೆ. ಕಂಸ ಆಗ ತಾನೇ ಹುಟ್ಟಿದಂತಹ ಶಿಶುಗಳು ಎಲ್ಲೆಲ್ಲಿ ಇದ್ದಾವೋ ಅವುಗಳೆಲ್ಲವನ್ನೂ ಕೂಡ ನಾಶ ಮಾಡ್ತಾ ಬರಬೇಕು ಅಂತ ತಾನು ಮಂತ್ರಿಗಳ ಜೊತೆಯಲ್ಲೆಲ್ಲ ಸಮಾಲೋಚನೆ ನಡೆಸಿ ತೀರ್ಮಾನ ಮಾಡಿದ್ದಾನೆ. ಎಲ್ಲ ಕಡೆಯಿಂದ ವಿಧದ ಬೇರೆ ಬೇರೆ ರೀತಿಯಾದಂತಹ ರಾಕ್ಷಸರುಗಳು ಎಲ್ಲ ಕಡೆಯಲ್ಲಿ ಹೋಗ್ತಾ ಇದ್ದಾರೆ, ಹುಡುಕುತ್ತಾ ಇದ್ದಾರೆ. ಆಗಷ್ಟೇ ಹುಟ್ಟಿದಂತಹ ಎಲ್ಲ ಮಕ್ಕಳನ್ನು ಕೂಡ ಕೊಲ್ತಾ ಇದ್ದಾರೆ. ಒಂದು ಭಗವಂತ ಭೂಮಿಯಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳಿ ಆದರೆ, ಯಾವ ಕಾರ್ಯಕ್ಕಾಗಿ ಭಗವಂತ ಬಂದಿದ್ದಾನೋ ಭಗವಂತನ ಕಾರ್ಯ ಸಫಲವಾಗಬೇಕು ಅಂತ ಹೇಳಿ ಆದರೆ ಎಷ್ಟೆಲ್ಲ ಜನರ ಆತ್ಮಾಹುತಿ ಆಗಬೇಕು ಅಂತ ಹೇಳುವಂಥದ್ದನ್ನೆಲ್ಲ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ರೀತಿಯಾಗಿ ಎಲ್ಲ ಮಕ್ಕಳನ್ನು ಕೊಲ್ತಾ ರಾಕ್ಷಸರುಗಳೆಲ್ಲ ಮುಂದುವರೆದಿದ್ದಾರೆ. ಪೂತನಿಯನ್ನು ಕಳುಹಿಸಿಕೊಟ್ಟಿದ್ದಾನೆ ಕಂಸ. ಪೂತನಿ ಆಕೆ ಅವಳ ಎದೆಯಲ್ಲಿ ವಿಷವನ್ನು ತುಂಬಿಸಿಕೊಂಡಿರುವಂಥವಳು. ಅನೇಕ ಮಕ್ಕಳಿಗೆ ತಾನು ಸ್ತನ್ಯಪಾನವನ್ನು ಮಾಡಿಸ್ತಾ ತಾನು ನಂದಗೋಕುಲಕ್ಕೂ ಕೂಡ ಬಂದಿದ್ದಾಳೆ. ಆಗಿನ ಕಾಲದಲ್ಲಿ ಯಾವುದೇ ಮಗುವಿಗೆ ಯಾವ ತಾಯಿಯಾದರೂ ಹಾಲು ಕೊಡಬಹುದು ಅಂತ ಹೇಳುವಂತಹ ಆ ಒಂದು ಪದ್ಧತಿ ಇತ್ತು ಅಂತ ಅನ್ನಿಸ್ತದೆ ನಮಗೆ. ಭಾಗವತಾದಿ ಪುರಾಣಗಳನ್ನು ನೋಡುವಾಗ ಯಾವುದೇ ಒಂದು ಮಗುವನ್ನು ನೋಡುವಾಗ ತಾಯಿಗೆ ಈ ಮಗುವಿಗೆ ಹಾಲೂಡಿಸಬೇಕು ಅಂತ ಹೇಳುವಂತಹ ಒಂದು ಭಾವನೆ ಬಂದರೆ ತಾನು ಹೋಗಿ ಹಾಲೂಡಿಸಬಹುದು. ಈ ರೀತಿಯಾದಂತಹ ಪದ್ಧತಿ ಆಗಿನ ಕಾಲಕ್ಕೆ ಇತ್ತು. ಹೀಗೆ ಅಲ್ಲಲ್ಲಿ ಮಕ್ಕಳಿಗೆಲ್ಲ ಹಾಲೂಡಿಸ್ತಾ ಬಂದಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಕೃಷ್ಣ ಎಲ್ಲಿದ್ದಾನೆ ಅಂತ ಹೇಳುವಂಥದ್ದು. ಹೀಗೆ ಬಂದು ನೇರವಾಗಿ ಅವಳು ಬಂದು ತಲುಪಿದ್ದು ನಂದಗೋಕುಲಕ್ಕೆ. ನಂದಗೋಕುಲದಲ್ಲಿ ಆ ದಿವಸ ಉತ್ಸವ, ಎಲ್ಲ ಕಡೆಯಲ್ಲಿ ಉತ್ಸವದ ಆಯೋಜನೆ ಮಾಡಿದ್ದಾರೆ. ನಂದಗೋಪ ಅಂತ ಹೇಳುವಂಥವನು ಅವನು ಗೋವಳರಿಗೆಲ್ಲ ಪ್ರಮುಖನಾದಂಥವನು. ಆ ನಂದಗೋಪನ ಮಗುವಾಗಿ ಈ ಶ್ರೀಕೃಷ್ಣ ಪರಮಾತ್ಮ ಬೆಳೀತಾ ಇದ್ದಾನೆ. ವಸುದೇವ ಮಥುರೆಯಲ್ಲಿ ಹುಟ್ಟಿದಂತಹ ಮಗುವನ್ನು ಯಮುನಾ ನದಿಯನ್ನು ದಾಟಿ ಬಂದು ನಂದಗೋಪನ ಬಳಿಯಲ್ಲಿ ಇರಿಸಿ ಹೋಗಿದ್ದಾನೆ. ಯಶೋದೆಗಾಗಲಿ ನಂದಗೋಪನಿಗಾಗಲಿ ಇದು ಅವರ ಮಗುವಲ್ಲ ಅಂತ ಹೇಳುವಂಥದ್ದು ಗೊತ್ತೇ ಇಲ್ಲ. ಬಹಳ ಕಾಲದ ನಂತರ ಹುಟ್ಟಿದಂತಹ ಮಗು. ಹಾಗಾಗಿ ಉತ್ಸವ ಪ್ರತಿ ದಿನವೂ ಕೂಡ ನಂದಗೋಕುಲದಲ್ಲಿ ಉತ್ಸವ ನಡೀತಾ ಉಂಟು. ಎಲ್ಲರೂ ಬಂದು ಅಪರೂಪಕ್ಕೆ ನಂದಗೋಪನಿಗೆ ಒಂದು ಮಗುವಾಗಿದೆ ಅಂತೆ, ಆ ಮಗುವನ್ನು ನೋಡಿ ಬರುವ ಅಂತ ಬರ್ತಾ ಇದ್ದಾರೆ. ಹಾಗಾಗಿ ಅನೇಕರು ಬಂದು ಮಗುವನ್ನು ನೋಡುವುದು ಹೋಗುವುದು ಇದು ನಡೀತಲೇ ಇತ್ತು. ಹೀಗೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆಯಲ್ಲಿ ಹೋದಂತಹ ಪೂತನಿ ಮತ್ತೆ ತಾನು ಬರುವಂಥದ್ದು, ಇಲ್ಲಿಯೂ ಒಂದು ಮಗು ಹುಟ್ಟಿದೆ ನೋಡುವ ಅದನ್ನು ಅಂತ ಹೇಳಿಕೊಂಡು ತಾನು ಬಂದಿದ್ದಾಳೆ. ಬರಬೇಕಾದ್ರೆ ತನ್ನ ರಾಕ್ಷಸಿ ರೂಪವನ್ನು ತ್ಯಜಿಸಿ ತಾನು ಸುಂದರ ತರುಣಿಯ ರೂಪವನ್ನು ಧರಿಸಿಕೊಂಡು ಬಹಳ ಸುಂದರ ಹೆಣ್ಣಾಗಿ ಮಗುವಿನ ಬಳಿಗೆ ಬಂದಿದ್ದಾಳೆ. ಇವಳು ಬರಬೇಕಾದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ, ಎಲ್ಲರೂ ಅವರವರ ಕೆಲಸಗಳಿಗೆ ಅಂತ ಹೋಗಿದ್ದಾರೆ. ಯಾಕೆಂದರೆ ಈ ಮಗುವನ್ನು ಬಂದು ಎಲ್ಲರೂ ನೋಡುವುದು ಹೋಗುವುದು ಹಾಲೂಡಿಸುವುದು ಇದೆಲ್ಲ ಆಗಿನ ಕಾಲಕ್ಕೆ ನಡೀತಾ ಇತ್ತು. ಸುಂದರ ಸ್ತ್ರೀಯಾಗಿ ಬಂದಿದ್ದಾಳೆ ಪೂತನಿ. ಬಂದವಳೆ ಅಲ್ಲಿದ್ದಂತಹ ಹೆಂಗಸರ ಬಳಿಯಲ್ಲಿ ಹೇಳುತ್ತಾಳೆ. ಯಾರೋ ಇದ್ದಾರೆ 2-3 ಜನ ಹೆಂಗಸರು, ಪರಿಚಾರಿಕೆಯರು, ಕೆಲಸದವರು ಯಾರಾದರೂ ಇದ್ದಿರಬಹುದು. ಅವರ ಬಳಿಯಲ್ಲಿ ಹೇಳುತ್ತಾಳೆ ಆಕೆ, ನನ್ನ ಮಗು ಇತ್ತೀಚೆಗಷ್ಟೇ ಸತ್ತು ಹೋಗಿದೆ, ನನ್ನ ಮಗುವನ್ನು ನಾನು ಕಳ್ಕೊಂಡಿದ್ದೇನೆ, ಎದೆಯ ಭಾರ ಜಾಸ್ತಿ ಆಗಿದೆ, ಮಗುವಿಗೆ ಸ್ತನ್ಯಪಾನ ಮಾಡಿಸ್ತೇನೆ. ಈ ಮಗುವನ್ನು ನೋಡಿದಾಗ, ಈ ಮಗುವಿನ ಸುಂದರವಾದ ರೂಪವನ್ನು ನೋಡುವಾಗ ನನಗೆ ವಾತ್ಸಲ್ಯ ಉಕ್ಕಿ ಬರ್ತಾ ಉಂಟು ಅಂತ. ಆಗಬಹುದು ಅಂತ ಹೇಳಿದ್ದಾರೆ. ಮಗುವನ್ನು ತೊಡೆಯಲ್ಲಿ ಹಿಡ್ಕೊಂಡಿದ್ದಾಳೆ. ತಾನು ಆ ಮಗುವಿಗೆ ಸ್ತನ್ಯಪಾನವನ್ನು ಮಾಡಿಸ್ತಾ ಇದ್ದಾಳೆ. ಆ ರಾಕ್ಷಸಿಗೂ ಕೂಡ ಆ ಮಾತೃತ್ವದ ಭಾವವನ್ನು ತಂದುಕೊಟ್ಟವನು ಭಗವಂತ. ಶುರುವಿಗೆ ಆ ಮಗುವಿಗೆ ಯಾವಾಗ ಹಾಲೂಡಿಸ್ತಾಳೋ ಆವಾಗ ತಾಯ್ತನದ ಸುಖವನ್ನು ಅವಳು ಅನುಭವಿಸ್ತಾ ಇರ್ತಾಳಂತೆ. ಇಂತಹ ಭಾಗ್ಯ ಒಬ್ಬಳು ರಾಕ್ಷಸಿಗೆ ಸಿಕ್ಕಿತಲ್ಲ. ಭಗವಂತ ತನ್ನ ಸಮೀಪಕ್ಕೆ ಸಿಕ್ಕವರನ್ನೆಲ್ಲ ಬಿಡುವಂಥವನಲ್ಲ. ಎಲ್ಲರಿಗೂ ಕೂಡ ಯಾವುದೋ ಒಂದು ಅನುಗ್ರಹ ಆಗಿರ್ತದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತುಂಟು. ಹಾಗಾದರೆ ಪೂತನಿಗೆ ಇದು ಯಾವ ಅನುಗ್ರಹ? ಯಾವ ಜನ್ಮದ ಅವಳ ತಪಸ್ಸಿನ ಫಲವಾಗಿ ರಾಕ್ಷಸಿ ಆಗಿದ್ದರೂ ಕೂಡ ಈಗ ಭಗವಂತನಿಗೆ ಹಾಲೂಡಿಸುವಂತಹ ಭಾಗ್ಯ ಅವಳಿಗೆ ಬಂತು ಅಂದರೆ ನಾವು ಭಗವಂತನ ಹಿಂದಿನ ಅವತಾರಗಳನ್ನು ನೋಡಬೇಕು. ವಾಮನ ಅವತಾರದಲ್ಲಿ ಭಗವಂತ ಬಲಿಚಕ್ರವರ್ತಿಯ ಅರಮನೆ ಹತ್ರ ಬಂದಿದ್ದಾನೆ. ಬಲಿಚಕ್ರವರ್ತಿಯ ಅರಮನೆ ಹತ್ರ ಬರಬೇಕಾದ್ರೆ ಆಗಿನ್ನೂ ಪುಟ್ಟ
ಮುಗ್ಧ ಬಾಲಕನಾಗಿ ಕೈಯಲ್ಲಿ ಕೊಡೆಯನ್ನು ಛತ್ರಿಯನ್ನು ಹಿಡಿದುಕೊಂಡು ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಮುದ್ದು 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 ರೂಪದ ಅತ್ಯಂತ ಸುಂದರ ಗೌರವರ್ಣದ ಬಾಲಕನಾಗಿ ಭಗವಂತ ವಾಮನ ರೂಪಿಯಾಗಿ ತಾನಲ್ಲಿಗೆ ಬಂದಿದ್ದಾನೆ. ಈ ಸುಂದರ ರೂಪದ ಮಗುವನ್ನು ನೋಡಿ ಬಲಿಚಕ್ರವರ್ತಿಯ ಮಗಳೊಬ್ಬಳು ಸಂಧ್ಯಾವಳಿ ಅಂತ ಹೇಳುವಂಥವಳು ಇದ್ಲಂತೆ. ಅವಳಿಗೆ ಅತ್ಯಂತ ವಾತ್ಸಲ್ಯ ಉಕ್ಕಿ ಹರಿತದೆ. ವಾತ್ಸಲ್ಯ ಉಕ್ಕಿ ಬಂದು, ನಾನು ಈ ಮಗುವಿಗೆ ಸ್ತನ್ಯಪಾನ ಮಾಡಿಸಬೇಕಲ್ಲ, ಹಾಲೂಡಿಸಬೇಕಾಗಿತ್ತು, ಎಷ್ಟು ಸುಂದರ ಮುದ್ದು ಮುಗ್ಧ ರೂಪದ ಮಗು ಇದು ಅಂತ ಹೇಳಿ ತಾನು ಆಶೆ ಪಡ್ತಾಳಂತೆ. ಆಕೆ ಮನಸ್ಸಲ್ಲೇ ಅಂದುಕೊಂಡದ್ದು ಅದು ಒಳ್ಳೆಯದಾಗಿದ್ದರೆ ಭಗವಂತ ಹೇಗಾದರೂ ನೆರವೇರಿಸ್ತಾನೆ ಅಂತ ಹೇಳುವಂಥದ್ದು. ಅವಳಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅಲ್ಲಿ ಬಲಿಚಕ್ರವರ್ತಿಯ ಮಗಳು ಸಂಧ್ಯಾವಳಿ ಮಾಡಿದಂತಹ ಪ್ರಾರ್ಥನೆ ಆಕೆ ಮತ್ತೆ ಇಲ್ಲಿ ಪೂತನಿಯಾಗಿ ಹುಟ್ಟಿ ಬಂದಿದ್ದಾಳೆ. ಬಲಿಚಕ್ರವರ್ತಿಯೂ ಕೂಡ ರಾಕ್ಷಸ ಕುಲದಲ್ಲೇ ಬಂದವನು. ಆ ರಾಕ್ಷಸಿ ಸಂಧ್ಯಾವಳಿಯ ಆ ಮನಸ್ಸಿನ ಆ ಒಂದು ಇಚ್ಛೆ ಏನಿತ್ತು ಅದು ಒಳ್ಳೆಯ ಇಚ್ಛೆಯಾಗಿತ್ತು. ಆ ಇಚ್ಛೆಯನ್ನು, ಅದು ತೀವ್ರವಾದಂತಹ ಇಚ್ಛೆಯಾಗಿತ್ತು ಅವಳಿಗೆ, ಅದನ್ನು ಭಗವಂತ ಗ್ರಹಿಸ್ತಾನೆ ಹಾಗೂ ಅವಳಿಗೆ ಇಲ್ಲಿ ಅನುಗ್ರಹಿಸ್ತಾನೆ. ನಾವು ಏನನ್ನಾದರೂ ಒಳ್ಳೆಯದು ಬಯಸಿದರೆ ಅದು ಜನ್ಮ ಜನ್ಮಾಂತರದಲ್ಲಿ ಆದರೂ ಭಗವಂತ ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ. ಆ ಸಂಧ್ಯಾವಳಿಯೇ ಇಲ್ಲಿ ಈ ರೀತಿಯಾಗಿ ತಾನು ಪೂತನಿಯಾಗಿ ಬಂದಿದ್ದಾಳೆ. ಪೂತನಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಭಗವಂತ. ಮೊದಲಿಗೆ ತಾನು ಹಾಲನ್ನು ಕುಡಿತಾ ಇದ್ದಾನೆ, ಆನಂತರ ಆ ಜೀವಕ್ಕೆ ಕೈ ಹಾಕ್ತಾನೆ. ಯಾಕೆಂದರೆ ಒಳಗಡೆ ಅವಳ ಜೀವಾತ್ಮದಲ್ಲಿ ಅವಳು ರಾಕ್ಷಸಿ, ಅವಳನ್ನು ನೀಗಿಸಲೇಬೇಕು. ಅವಳು ಬಂದ ಉದ್ದೇಶ ವಿಷದ ಹಾಲನ್ನು ಮಗುವಿಗೆ ಕುಡಿಸಿ ಕೊಲ್ಲಬೇಕು ಅಂತ. ಆದರೆ ಒಳಗಿನ ಆ ಆತ್ಮ ಏನುಂಟು ಅದು ಹಿಂದಿನ ಜನ್ಮದಲ್ಲೇ ತಾನು ಬೇಕು ಅಂತ ಬಯಸಿದ್ದಂತಹ ಆ ಅನುಗ್ರಹಕ್ಕಾಗಿ ಕಾಯ್ತಿತ್ತು. ಆದರೆ ಹೊರಗಡೆ ಅವಳು ಪೂತನಿಯಾಗಿ ಕಂಸನ ಆದೇಶವನ್ನು ಪಾಲಿಸಲಿಕ್ಕೋಸ್ಕರ ಬಂದವಳು. ಹೀಗಾಗಿ ಭಗವಂತ ಅವಳಿಗೆ ತಾಯ್ತನದ ಅನುಗ್ರಹವನ್ನು ಮಾಡಿ ಕೊನೆಗೆ ಅವಳ ಜೀವವನ್ನೇ ಹಿಡಿದು ಹೀರಿ ಆ ರಾಕ್ಷಸಿಯನ್ನು ಕೊಂದು ಬಿಡ್ತಾನೆ. ಇದ್ದಕ್ಕಿದ್ದ ಹಾಗೆ ಅವಳು ತನ್ನ ಆ ಸುಂದರ ರೂಪವನ್ನು ತ್ಯಜಿಸಿ ತಾನು ರಾಕ್ಷಸಿಯಾಗಿ ಅಲ್ಲಿ ಬಿದ್ದು ಬಿಡ್ತಾಳೆ. ಎಲ್ಲರೂ ಬಂದು ನೋಡ್ತಾರೆ, ಯಾರಿಗೂ ಗೊತ್ತಾಗುವುದಿಲ್ಲ ಇದು ಏನು ಹೀಗಾಯಿತು, ಯಾರು ಈ ರಾಕ್ಷಸಿ, ಈ ಮಗು ಹೇಗೆ ಇವಳ ಮೇಲೆ, ಯಾವುದಕ್ಕೂ ಉತ್ತರ ಗೊತ್ತಿಲ್ಲ. ಕೊನೆಗೆ ಆ ಪೂತನಿಯನ್ನು ಅವರು ಸುಡುತ್ತಾರಂತೆ. ಆಕೆಯ ಶರೀರವನ್ನು ಸುಡುವಾಗ ಅತ್ಯಂತ ಮಧುರವಾದಂತಹ ಪರಿಮಳ ಇಡೀ ನಂದಗೋಕುಲದಲ್ಲಿ ಆವರಿಸಿತು ಅಂತ ಹೇಳ್ತಾರೆ. ಆಕೆ ರಾಕ್ಷಸಿಯಾಗಿದ್ದರೂ ಕೂಡ ಯಾವಾಗ ಅವಳನ್ನು ಚಿತೆಯಲ್ಲಿ ಇಡ್ತಾರೋ ಆವಾಗ ಆ ಭಸ್ಮವಾಗುವಂತಹ ಸಂದರ್ಭದಲ್ಲಿ ಪೂರ್ತಿಯಾಗಿ ದಿವ್ಯವಾದಂತಹ ಪರಿಮಳ ಎಲ್ಲ ಕಡೆ ಪಸರಿಸಿತ್ತು ಅಂತ. ಯಾಕೆಂದರೆ ಅವಳಿಗೆ ಆ ಭಗವಂತನ ಸ್ಪರ್ಶವಾಗಿತ್ತು ಅಂತ ಹೇಳುವಂಥದ್ದು. ಇದು ಪೂತನಿಯ ಹಿಂದಿನ ಜನ್ಮದ ಕಥೆ, ಹಿಂದಿನ ಜನ್ಮದ ರಹಸ್ಯ. ವೀಕ್ಷಕರೇ, ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.